ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತಿನ ಈ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನವರಾತ್ರಿಯ 9ನೇ ದಿವಸ. ನಮ್ಮ ಮನೆಯಲ್ಲಿ ನವರಾತ್ರಿ 9ನೇ ದಿವಸದ ಪೂಜೆ ಹೇಗಾಯಿತು, ಜೊತೆಗೆ ಇವತ್ತು ಕನ್ಯಾ ಪೂಜೆ ಕೂಡ ಮಾಡ್ತಾ ಇದ್ದೀನಿ. ಕನ್ಯಾ ಪೂಜೆಯನ್ನು ಯಾವ ರೀತಿ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ಬ್ಲಾಗನ್ನು ಶುರು ಮಾಡೋಣ. ಬೆಳಗ್ಗೆ ಎದ್ದು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ, ಹಾಗೆ ಮನೆ ಹೊರಗಡೆನೂ ಕೂಡ ರಂಗೋಲಿ ಎಲ್ಲ ಹಾಕಿದ್ದಾಗಿದೆ. ಇವತ್ತು ಯಾವುದನ್ನು ತೋರಿಸೋದಕ್ಕೆ ಸಮಯ ಇರಲಿಲ್ಲ. ಕ್ಲೀನಿಂಗ್ ಎಲ್ಲ ಮಾಡಿ ಮುಗಿಸಿದ ನಂತರ ಇವಾಗ ಸ್ನಾನ ಮಾಡ್ಕೊಂಡು ಬಂದು ನೈವೇದ್ಯಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ನೈವೇದ್ಯಕ್ಕೆ ನವರಾತ್ರಿ 9ನೇ ದಿವಸ ಆಗಿರೋದ್ರಿಂದ ಸಿದ್ಧಿದಾತ್ರಿ ದೇವಿಯನ್ನು ಪೂಜೆ ಮಾಡಬೇಕು. ಸಿದ್ಧಿದಾತ್ರಿ ದೇವಿಗೆ ಪ್ರಿಯವಾಗಿರುವಂಥ ನೈವೇದ್ಯ ಅಂತಂದರೆ ಅದು ಎಳ್ಳು ಅಥವಾ ಕಡಲೆಬೇಳೆಯಿಂದ ಮಾಡಿರೋವಂಥ ನೈವೇದ್ಯ. ಹಾಗಾಗಿ ಇವತ್ತು ಹೇಗಿದ್ರೂ ಪುಳಿಯೋಗರೆಗೆ ಎಳ್ಳು ಹಾಕ್ಬಿಟ್ಟು ಮಾಡ್ತೀವಲ್ವ, ಹಾಗಾಗಿ ಪುಳಿಯೋಗರೆ ನೈವೇದ್ಯವನ್ನು ನಾನು ದೇವರಿಗೆ ಮಾಡ್ತಾ ಇದ್ದೀನಿ. ಇನ್ನು ನವರಾತ್ರಿಯಲ್ಲಿ ಅಷ್ಟಮಿ ಹಾಗೆ ನವಮಿ ಎರಡೂ ದಿವಸವೂ ಕೂಡ ಕನ್ಯಾ ಪೂಜೆಯನ್ನು ಮಾಡ್ಬೋದು. ನಮ್ಮನೆ ಪಕ್ಕನೇ ಒಂದು ಮಗು ಇದೆ, ಆ ಮಗುನ ಕರೆದು ಇವತ್ತು ಕನ್ಯಾ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ನಿಸ್ವಾರ್ಥ ಫ್ರೆಂಡ್ ಕೂಡ ಒಂದಿಬ್ಬರು ಬರ್ತಾ ಇದ್ದಾರೆ, ಅವ್ರಿಗೂ ಕೂಡ ಪ್ರಸಾದ ಸೇರಿಸಿನೇ ಮಾಡ್ತಾ ಇದ್ದೀನಿ. ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡಿ ಇವಾಗ ಹೊಸ್ತಿಲು ಹಾಗೆ ತುಳಸಿ ಪೂಜೆಯನ್ನು ಮಾಡಿಬಿಡೋಣ ಅಂತ ಬಂದಿದ್ದೀನಿ. ಇನ್ನು ಈ ವರ್ಷದ ನವರಾತ್ರಿ 9ನೇ ದಿವಸ ಪಿಂಕ್ ಕಲರ್ ಬಟ್ಟೆಯನ್ನು ಹಾಕೊಂಡು ಪೂಜೆಯನ್ನು ಮಾಡಬೇಕು. ಈ ಸೀರೆ ಏನಿದೆ ಇದು ನಮ್ಮ ಅಣ್ಣನ ಮನೆ ಗೃಹ ಪ್ರವೇಶಕ್ಕೆ ತೊಗೊಂಡಂಥ ಸೀರೆ, ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಪ್ಯೂರ್ ಕಾಂಜೀವರಂ ಸಿಲ್ಕ್ ಸೀರೆ ತುಂಬಾ ಚೆನ್ನಾಗಿದೆ. ನಾನು ನಮ್ಮ ಅತ್ತಿಗೆ ಇಬ್ಬರು ಕೂಡ ಒಂದೇ ಥರದ ಕಲರ್ ಕಾಂಬಿನೇಷನಲ್ಲಿ ಸೀರೆ ತೊಗೊಂಡಿದ್ವಿ. ನನ್ನ ಹತ್ರ ಇರುವಂಥ ರೇಷ್ಮೆ ಸೀರೆಗಳಲ್ಲಿ ನನಗೆ ಚೆನ್ನಾಗಿ ಕಾಣಿಸೋವಂಥ ಸೀರೆಗಳಲ್ಲಿ ಈ ಸೀರೆನೂ ಕೂಡ ಒಂದು ಅಂತ ಹೇಳ್ಬೋದು. ಇನ್ನು ಇವತ್ತಕ್ಕಿರುವಂಥ ರಂಗೋಲಿನ ನೋಡ್ತಾ ಇದ್ದೀರಲ್ವ, ಈ ರಂಗೋಲಿ ತುಂಬ ಚಿಕ್ಕದು ಅಂತ ನಿಮ್ಗೆ ಅನಿಸ್ಬೋದು, ಆದರೆ ಸುಮಾರಷ್ಟು ಸಮಯ ತಗೊಂಡಿದೆ ಇವತ್ತು ರಂಗೋಲಿಗೆ ಬಣ್ಣ ತುಂಬಿಸೋದಕ್ಕೆ. ಸ್ವಲ್ಪ ಚಿಕ್ಕ ಡೀಟೇಲಿಂಗಲ್ಲಿ ಮಾಡಬೇಕಾಗಿತ್ತು ರಂಗೋಲಿನೆಲ್ಲ ಹಾಕೋದಕ್ಕೆ. ತುಂಬಾ ಸಮಯ ತಗೊಂಡು ಈ ರಂಗೋಲಿನ ಹಾಕಿದ್ದೀನಿ, ಅಷ್ಟೇ ಚೆನ್ನಾಗಿ ಬಂದಿತ್ತು ಕೂಡ. ಇನ್ನು ಈ ಸೀರೆ ಒಂಥರ ಲೈಟ್ಗೆ ಡಬಲ್ ಕಲರ್ ಕಾಣಿಸುತ್ತೆ. ಆರೆಂಜು ಹಾಗೆ ಪಿಂಕು ಎರಡು ಮಿಕ್ಸ್ ಆಗಿರೋವಂಥ ಕಲರು, ಡ್ಯುಯಲ್ ಶೇಡ್ ಅಂತ ಹೇಳ್ಬೋದು. ಬಾರ್ಡ್ರಲ್ಲಿ ಗ್ರೀನ್ ಕೂಡ ಬಂದಿದೆ, ಹಾಗೆ ಬಾರ್ಡ್ರಲ್ಲಿ ನವಿಲ್ಗಳಿದೆ. ತುಂಬಾ ಚೆನ್ನಾಗಿದೆ, ಹತ್ತಿರದಿಂದ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇದ್ರದ್ದು ಬ್ಲೌಸ್ ಆ್ಯಕ್ಚುಲಿ ನಾನು ಚಿಕ್ಕದಾಗಿ ಇಡಿಸಿದ್ದೀನಿ ಸ್ಲೀವು, ಹಾಗಾಗಿ ನನ್ನ ಹತ್ರ ಇರೋವಂಥ ಒಂದು KSIC ಸ್ಯಾರಿ ಬ್ಲೌಸನ್ನು ಇದಕ್ಕೆ ಮ್ಯಾಚ್ ಮಾಡಿದ್ದೀನಿ. ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ. ಇವಾಗ ಹೊಸ್ತಿಲಿಗೆ, ತುಳಸಿಗೆ ಹಾಗೆ ರಂಗೋಲಿಗೆಲ್ಲದಕ್ಕೂ ಕೂಡ ಹೂವನ್ನ ಇಟ್ಟು ಪೂಜೆನ ಶುರು ಮಾಡಿದ್ದೀನಿ. ಇವತ್ತಿನ ಈ ರಂಗೋಲಿ ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ. ತುಂಬ ಸಿಂಪಲ್ ರಂಗೋಲಿ ಆಗಿದ್ರು ನನಗಂತೂ ತುಂಬಾ ಇಷ್ಟ ಆಯಿತು ಇವತ್ತಿನ ರಂಗೋಲಿ. ಬನ್ನಿ ಇವಾಗ ದೇವ್ರ ಮನೆಗೆ ಬಂದು ಪೂಜೆನ ಶುರು ಮಾಡೋಣ. ನೈವೇದ್ಯಕ್ಕೆ ಪುಳಿಯೋಗರೆನ ಕಲಸಿ ದೇವ್ರ ಮುಂದೆ ತಂದಿಟ್ಟಿದ್ದಾಯಿತು. ಇನ್ನು ಇವತ್ತು ಸಂಪಿಗೆ ಹೂ ಇಡಬೇಕಾಗಿತ್ತು ದೇವಿಗೆ, ಆದರೆ ಸಂಪಿಗೆ ಹೂ ನನಗೆ ಸಿಗಲಿಲ್ಲ. ಹಾಗಾಗಿ ಕನಕಾಂಬರ ಹೂಗಳನ್ನು ಹಾಕಿ ಅಮ್ಮನವ್ರನ್ನ ಅಲಂಕಾರ ಮಾಡ್ತಾಯಿದ್ದೀನಿ. ಇವತ್ತು ಪೂರ್ತಿ ದೇವರು ಕೆಂಪು ಬಣ್ಣದಲ್ಲಿ ಅಲಂಕಾರಗೊಂಡಿದ್ರು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೆ. ಇನ್ನು ಕನ್ಯೆ ಪೂಜೆ ಮಾಡಬೇಕು ಅಂತ ಅವ್ರು ಕೊಡೋದಕ್ಕೆ ಗಿಫ್ಟು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಹಣ್ಣು, ತಾಂಬೂಲ, ದಕ್ಷಿಣೆ ಎಲ್ಲನೂ ಕೂಡ. ದೀಪಕ್ಕೆ ಎಣ್ಣೆ ಬತ್ತಿ ಎಲ್ಲ ಹಾಕ್ಕೊಂಡು ದೀಪ ಹಚ್ಕೊಂಡು ಇವಾಗ ಪೂಜೆನ ಶುರು ಮಾಡಿದ್ದೀನಿ. ಅಗರಬತ್ತಿನ ಹಚ್ಕೊಂಡು ಧೂಪ ಮಾಡಿದ ನಂತರ ನೈವೇದ್ಯಕ್ಕೆ ಅಂತ ಇಟ್ಟಿರೋವಂಥ ಹಣ್ಣುಗಳು ಹಾಗೆ ಪುಳಿಯೋಗರೆ ಎಲ್ಲದನ್ನು ಕೂಡ ದೇವರಿಗೆ ಅರ್ಪಿಸಬೇಕು. ಅನಂತರ ಕರ್ಪೂರನ ಹಚ್ಕೊಂಡು ಮಹಾಮಂಗಳಾರತಿಯನ್ನು ಮಾಡಬೇಕು. ಇನ್ನು ನೆನ್ನೆ ಸರಸ್ವತಿ ಪೂಜೆ ಮಾಡಿದ್ನಲ್ಲ, ಪುಸ್ತಕಗಳನ್ನೆಲ್ಲ ಇಟ್ಟು ಅದನ್ನು ಯಾವುದನ್ನು ತೆಗೆದಿಲ್ಲ. ವಿಜಯದಶಮಿ ಆದಮೇಲೆ ತೆಗಿತೀನಿ.
ಇನ್ನು ಅಖಂಡ ದೀಪವನ್ನು ಯಾವತ್ತು ವಿಸರ್ಜನೆ ಮಾಡಬೇಕು ಅಂತ ತುಂಬ ಜನ ಕೇಳ್ತಾ ಇರ್ತೀರಾ. ಅಖಂಡ ದೀಪವನ್ನು ನಾನು ವಿಜಯದಶಮಿ ಆದ ನಂತರ ಕದಲಿಸ್ತೀನಿ, ಅಂದರೆ ವಿಸರ್ಜನೆಯನ್ನು ಮಾಡ್ತೀನಿ. ನಿಮಗೆ ವಿಜಯದಶಮಿ ದಿವಸ ಎಲ್ಲಾದರೂ ಹೋಗಬೇಕು ಅಥವಾ ಮನೇಲಿ ಇರೋದಕ್ಕಾಗಲ್ಲ ವಿಜಯದಶಮಿ ದಿವಸ ಅಂತಂದರೆ ನೀವು 9 ದಿವಸ ಆದಮೇಲೆ ಕದಲಿಸ್ಬೋದು. ಇನ್ನು ಕದಲಿಸಿದ ನಂತರ ಆ ದೀಪವನ್ನು, ಅಕ್ಕಿಯನ್ನು ಯಾವುದಾದ್ರೂ ನೀರಿಗೆ ಬಿಟ್ಬಿಡಬೇಕು. ಕೆರೆ, ನದಿ ಯಾವುದಕ್ಕಾದ್ರೂ ಪರವಾಗಿಲ್ಲ, ನೀರಿಗೆ ಬಿಡಿ. 9 ದಿವಸಕ್ಕೆ ಯಾಕೆ ಕದಲಿಸ್ಬೋದು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಸುಮಾರು ಜನರ ಮನೆಯಲ್ಲಿ ಆಯುಧ ಪೂಜೆ ದಿವಸ ನಾನ್ ವೆಜ್ಜನ್ನು ಮಾಡ್ತಾರೆ. ಹಾಗಾಗಿ ನಾನ್ ವೆಜ್ಜನ್ನು ಮಾಡುವಾಗ ಅಖಂಡ ದೀಪವನ್ನು ಹಚ್ಚಬಾರ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಆದಷ್ಟು ನೀವು 9 ದಿವಸಕ್ಕೆ ಕದಲಿಸ್ಬಿಡಿ, ಯಾರ ಮನೆಯಲ್ಲಿ ನಾನ್ ವೆಜ್ ಮಾಡ್ತೀರೋ ಅಂಥವರು. ಇವಾಗ ಹೊಸ್ತಿಲಿಗೆ ಹಾಗೆ ತುಳಸಿಗೆಲ್ಲ ಆರತಿ ತೋರಿಸಿದಾಯಿತು. ತುಪ್ಪದ ದೀಪಗಳನ್ನು ಹಚ್ಕೊಂಡು ದೇವಿಗೆ ತುಪ್ಪದ ಆರತಿಯನ್ನು ಮಾಡ್ತಾಯಿದ್ದೀನಿ. ಇನ್ನು ನವರಾತ್ರಿಯಲ್ಲಿ ಕನ್ಯೆಯರ ಪೂಜೆ ಮಾಡೋದು ಬಹಳನೇ ಶ್ರೇಷ್ಠ. ಯಾಕಂದರೆ ಕನ್ಯೆಯರನ್ನು, ಅಂದರೆ 1 ವರ್ಷದಿಂದ 10 ವರ್ಷದ ಒಳಗಿನ ಮಕ್ಕಳು ಏನಿರ್ತಾರೆ, ಅದರಲ್ಲೂ ಋತುಮತಿ ಆಗದೇ ಇರೋವಂಥ ಮಕ್ಕಳು, ಅಂಥವರನ್ನು ಸಾಕ್ಷಾತ್ ದುರ್ಗಾ ಮಾತೆ ಅಂತ ಭಾವಿಸಿ ಅವ್ರಿಗೆ ಪಾದ ತೊಳೆದು ಪೂಜೆಯನ್ನು ಮಾಡಿ ಆನಂತರ ಅವ್ರಿಗೆ ಉಡುಗೊರೆ ಕೊಡುವಂಥ ಸಂಪ್ರದಾಯ ಇದೆ. ನವರಾತ್ರಿಯಲ್ಲಿ ಒಂದೊಂದು ದಿವಸ ಒಂದೊಂದು ಕನ್ಯೆಯನ್ನು ಪೂಜೆ ಮಾಡಿದ್ರೂ ಕೂಡ ನಡೆಯುತ್ತೆ. ಅಥವಾ ಅಷ್ಟಮಿ ಅಥವಾ ನವಮಿ ದಿವಸನೂ ಕೂಡ ನೀವು ಕನ್ಯೆಯರ ಪೂಜೆಯನ್ನು ಮಾಡ್ಬೋದು. ಎಷ್ಟು ಕನ್ಯೆಯರ ಪೂಜೆ ಮಾಡಬೇಕು ಅಂತಂದರೆ 9 ಕನ್ಯೆಯರ ಪೂಜೆ ಮಾಡಿದ್ರೆ ಒಳ್ಳೆಯದು, ಶ್ರೇಷ್ಠ ಅಂತ ಹೇಳ್ತಾರೆ. ಆದರೆ 9 ಜನ ಕನ್ಯೆಯರನ್ನ ಎಲ್ಲಿ ಹುಡ್ಕೊಂಬರೋದು ಬೆಂಗಳೂರಂಥ ಸಿಟಿಯಲ್ಲಿ ಅನ್ನೋರು ಕೇವಲ ಒಬ್ಬ ಕನ್ಯೆಗೆ ಆದರೂ ನೀವು ಪೂಜೆಯನ್ನು ಮಾಡ್ಬೋದು. ಮೊದಲಿಗೆ ಪೂರ್ತಿ ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅನಂತರ ಕನ್ಯೆ ಪೂಜೆ ಮಾಡೋಣ ಅಂತ ಪೂಜೆ ಎಲ್ಲ ಆದ ನಂತರ ಆರತಿ ಮಾಡಿ, ಆರತಿ ಆದ ನಂತರ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿಕೊಂಡು ಅನಂತರ ಕನ್ಯೆ ಪೂಜೆಯನ್ನು ಮಾಡ್ತೀನಿ. ಇನ್ನು ಇವತ್ತು ನಿಸ್ವಾರ್ಥ ಫ್ರೆಂಡ್ ಇಬ್ಬರು ಬಂದಿದ್ದರು, ಹಾಗಾಗಿ ಅವ್ರನ್ನೂ ಕೂಡ ಸರಸ್ವತಿ ಪೂಜೆ ಮಾಡಿದ್ನಲ್ಲ ನಮಸ್ಕಾರ ಮಾಡ್ಕೊಳಕ್ಕೆ ಹೇಳಿದ್ವಿ. ಇವಾಗ ಕನ್ಯೆ ಪೂಜೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ನಮ್ಮನೆ ಹತ್ರ ನನಗೆ ಪರಿಚಯ ಇರೋವಂಥ ಹೆಣ್ಮಗು ಅಂದರೆ ಇದೊಂದೇ. ಹಾಗಾಗಿ ಇವರೊಬ್ಬರಿಗೆ ನಾನಿವತ್ತು ಕನ್ಯೆ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಕನ್ಯೆ ಪೂಜೆ ಮಾಡೋದಕ್ಕೆ ಮೊದಲು ಅವರ ಪಾದವನ್ನು ನೀಟಾಗಿ ತೊಳೆದು ಅರಿಶಿನ ಕುಂಕುಮ ಇಟ್ಟು ಹೂವನ್ನು ಇಡಬೇಕು. ಜೊತೆಗೆ ಹಣೆಗೂ ಕುಂಕುಮ ಇಟ್ಟು ಕೆನ್ನೆಗೆ ಅರಿಶಿನವನ್ನು ಇಡಬೇಕು. ಚಿಕ್ಕ ಮಕ್ಕಳಿಗೆ ಕೆನ್ನೆಗೆ ಅರಿಶಿನ ಇಡ್ಬೋದಾ ಅಂತ ಕೇಳೋದಾದರೆ ಅವ್ರನ್ನ ಸಾಕ್ಷಾತ್ ದುರ್ಗಾ ಮಾತೆ ಅಂತ ನಾವು ಭಾವಿಸಿರ್ತೀವಿ. ಹಾಗಾಗಿ ಅವ್ರಿಗೆ ಅರಿಶಿನ ಇಡೋದ್ರಲ್ಲಿ ತಪ್ಪೇನೂ ಇಲ್ಲ. ಚಿಕ್ಕ ಮಕ್ಕಳು ದೇವರ ಸ್ವರೂಪ ಅಂತ ಹೇಳ್ತೀವಿ. ಹಾಗೆ ಅವ್ರ ಮನಸ್ಸಲ್ಲಿ ಯಾವುದೇ ಕಲ್ಮಶ ಇರೋದಿಲ್ಲ. ನಿಷ್ಕಲ್ಮಶವಾಗಿ ಆಶೀರ್ವಾದ ಕೊಡ್ತಾರೆ ಹೆಣ್ಮಕ್ಳು. ಅದೇ ದೊಡ್ಡ ಮುತ್ತೈದೆಯರಿಗೆ ನಾವು ಎಷ್ಟೇ ಕೊಡಲಿ, ಅಂದರೆ ಎಷ್ಟೇ ತಾಂಬೂಲದಲ್ಲಿ ದಕ್ಷಿಣೆ ಇರ್ಬೋದು ಅಥವಾ ಬೇರೆ ಇನ್ನೇನೇ ಇರ್ಬೋದು ಕೊಟ್ಟರು ಕೂಡ ಅಯ್ಯೋ ಅದಿಟ್ಟಿದ್ದಾರೆ, ಇದು ಇಟ್ಟಿದ್ದಾರೆ, ಅಷ್ಟಿಟ್ಟಿದ್ದಾರೆ, ಇಷ್ಟಿಟ್ಟಿದ್ದಾರೆ ಅಂತ ಅಂತಾರೆ. ಆದರೆ ಹೆಣ್ಮಕ್ಳು, ಚಿಕ್ಕ ಮಕ್ಕಳು ಹಾಗಲ್ಲ. ಅವ್ರು ಕೊಟ್ಟಿರೋದನ್ನು ಸಂತೃಪ್ತಿಯಾಗಿ ಸ್ವೀಕರಿಸ್ತಾರೆ, ತುಂಬ ಖುಷಿ ಪಡ್ತಾರೆ. ಅವ್ರು ಸಂತೋಷಪಟ್ಟು ಅವ್ರು ಖುಷಿಪಟ್ಟರೆ ಸಾಕ್ಷಾತ್ ಆ ದುರ್ಗಾ ಮಾತೆಯೇ ಸಂತೋಷಪಟ್ಟಂಗೆ ಅಂತ ಹೇಳ್ತಾರೆ. ಇನ್ನು ಉತ್ತರ ಭಾರತದ ಕಡೆ ಚುನ್ನಿ ಅಂತ ಅಂದ್ಬಿಟ್ಟು ಕೆಂಪು ವಸ್ತ್ರವನ್ನು ಕೂಡ ಅವರ ಹೆಗಲ ಮೇಲೆ ಹಾಕ್ತಾರೆ. ಆದರೆ ನಮ್ಮ ಕಡೆ ಆ ಸಂಪ್ರದಾಯ ಇಲ್ಲ. ವಸ್ತ್ರದಾನ ಬೇಕಿದ್ರೆ ನೀವು ಮಾಡ್ಬೋದು, ನಿಮ್ಮ ಯಥಾಶಕ್ತಿಗೆ ಅನುಸಾರ ನೀವೇನೇ ಉಡುಗೊರೆ ಕೊಟ್ಟರೂ ಕೂಡ ನಡೆಯುತ್ತೆ. ಅಂದರೆ ಅವ್ರಿಗೆ ಅಲಂಕಾರಿಕ ವಸ್ತುಗಳಾಗಿರ್ಬೋದು ಅಥವಾ ತಿನ್ನೋದಕ್ಕೆ ತಿಂಡಿಗಳಾಗಿರ್ಬೋದು, ಆಟಿಕೆ ವಸ್ತುಗಳಾಗಿರ್ಬೋದು ಅಥವಾ ಪೆನ್ನು, ಪುಸ್ತಕ ಏನು ಬೇಕಾದರೂ ಕೊಡ್ಬೋದು ನೀವು. ಪಾದ ತೊಳೆದು ಅರಿಶಿನ ಕುಂಕುಮ ಇಟ್ಟು ಹೂನ ಇಟ್ಟು ಪೂಜೆ ಮಾಡಿದ ನಂತರ ಅಗರಬತ್ತಿ ಹಚ್ಕೊಂಡು ಧೂಪವನ್ನು ಮಾಡಬೇಕು. ಆನಂತರ ಕರ್ಪೂರ ಹಚ್ಕೊಂಡು ಮಂಗಳಾರತಿ ಮಾಡಿ ಆನಂತರ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು. ಅವ್ರು ನಮಗೆ ಆಶೀರ್ವಾದವನ್ನು ಮಾಡಬೇಕು. ಒಂಥರ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಸಾಕ್ಷಾತ್ ದುರ್ಗಾ ಮಾತೆಯೇ ನಮ್ಮ ಮನೆಗೆ ಬಂದಿದ್ದಾರೇನೋ ಅಂತ ಅನಿಸುತ್ತೆ. ಇನ್ನು ಪೂಜೆ ಎಲ್ಲ ಮಾಡಿದಾದಮೇಲೆ ನಾವು ದೇವರಿಗೆ ಯಾವ ರೀತಿ ಪೂಜೆ ಎಲ್ಲ ಆದ ನಂತರ ಆರತಿ ಮಾಡ್ತೀವೋ, ದೃಷ್ಟಿ ಆರತಿ, ಅದೇ ರೀತಿ ನಾವು ಯಾರು ಪೂಜೆ ಮಾಡಿರ್ತೀವೋ ಪಾದದ ಪೂಜೆ, ಭೀಮ್ ಅಮಾವಾಸ್ಯೆಯಲ್ಲಿ ನಮ್ಮ ಗಂಡಂದಿರ ಪಾದ ಪೂಜೆ ಮಾಡಿದಾಗೂ ಕೂಡ ನಾವು ಆರತಿ ಮಾಡ್ತೀವಿ, ದೃಷ್ಟಿ ಆರತಿನ. ಅದೇ ರೀತಿ ಹೆಣ್ಮಕ್ಳಿಗೂ ಕೂಡ ಆರತಿಯನ್ನು ಮಾಡಬೇಕು. ಕನ್ಯೆ ಪೂಜೆಯಲ್ಲೂ ಆರತಿ ಮಾಡಿ ಅವ್ರಿಗೆ ದೃಷ್ಟಿ ನಿವಾಳಿಸಿ ಅನಂತರ ಅವ್ರಿಗೆ ಉಡುಗೊರೆಯನ್ನು ಕೊಡಬೇಕು. ನೀವು ಕೊಡುವಂಥ ಉಡುಗೊರೆಯಲ್ಲಿ ಫಲ, ತಾಂಬೂಲ, ದಕ್ಷಿಣೆ ಮುಖ್ಯವಾಗಿ ಇಡಬೇಕು. ಅನಂತರ ನೀವು ನಿಮ್ಮ ಇಚ್ಛೆಗೆ ಅನುಸಾರವಾಗಿ ಏನು ಬೇಕಾದರೂ ಕೊಡ್ಬೋದು. ನಾನಿವತ್ತು ಪುಸ್ತಕ, ಪೆನ್ಸಿಲ್ ಬಾಕ್ಸು, ಎರೇಸರು, ಶಾರ್ಪ್ನರು, ಜೊತೆಗೆ ರಿಬ್ಬನ್ನು ಮತ್ತು ಸ್ಟಿಕ್ಕರು, ಈ ರೀತಿ ಆ ಮಗುಗೆ ಉಪಯೋಗ ಆಗುವಂಥ ವಸ್ತುಗಳನ್ನು ಕೊಟ್ಟಿದ್ದೀನಿ. ಇನ್ನು ನಿಸ್ವಾರ್ಥ ಫ್ರೆಂಡ್ ಕೂಡ ಬಂದಿದ್ರಲ್ಲ, ಹಾಗಾಗಿ ಅವ್ರ ಫ್ರೆಂಡ್ಗಳಿಗೂ ಕೂಡ ಪೆನ್ಸಿಲು ಮತ್ತು ಎರೇಸರ್, ಶಾರ್ಪ್ನರ್ನ ಕೊಡಿಸ್ತಾ ಇದ್ದೀನಿ ಅವನ ಕೈಲಿ.
ಅದಾದಮೇಲೆ ದೇವ್ರ ಪ್ರಸಾದಕ್ಕೆ ಅಂತ ಪುಳಿಯೋಗರೆ ಮಾಡಿದ್ವಲ್ಲ ಅದನ್ನೆಲ್ಲ ಅವ್ರಿಗೂ ಕೂಡ ಕೊಡ್ತಾ ಇದ್ದೀವಿ. ಅವ್ರಿಗೂ ಒಂಥರ ಹೊಸದು ಇದೆಲ್ಲ ಖುಷಿಪಟ್ಟರು. ಈ ರೀತಿಯಾಗಿ ನಮ್ಮ ಮನೆಯ ನವರಾತ್ರಿಯ 9ನೇ ದಿವಸ ಸಿದ್ಧಿದಾತ್ರಿ ದೇವಿಯ ಪೂಜೆ ಜೊತೆ ಕನ್ಯಾ ಪೂಜೆಯು ಕೂಡ ನೆರವೇರಿತು. ನೋಡಿ, ಅಮ್ಮನವರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಇವತ್ತು ಕೆಂಪು ಬಣ್ಣದ ಹೂಗಳಲ್ಲಿ. ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.